ಹೆಂಗೈತೆ ಚಿನಿ ಫೇಸ್ ಕ್ರೀಮು? ಮುಟ್ಟಿದ್ರೆ ಸಾಫ್ಟ್ ಆಗೈತಲ್ಲ. ಕೈಗೆಲ್ಲ ಹಚ್ಚಿದ್ನಲ್ಲ ಹೆಂಗೈತಿ ಇವಾಗ? ಮುಟ್ಟಿದ್ರೆ ಕೆಳಗೆ ಹೋಗ್ತಾ ಇದ್ದೀನಿ. ಮುಟ್ಟಿದ್ರೆ ಸಾಫ್ಟ್ ಐತಲ್ಲ. ಇಟ್ಕೊಂಡ್ರೆ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಆಲ್ರೆಡಿ ನಾನೊಂದು ವೀಡಿಯೋ ಹಾಕಿದ್ದೀನಿ, ಎಷ್ಟೇ ಕಪ್ಪಾಗಿದ್ರೂ ಕೂಡ ಬೆಳ್ಳಗಾಗ್ತೀರಾ, ಚಿಕ್ಕ ಮಕ್ಕಳಿಗೆ ಕೂಡ ಹಚ್ಬೋದು ಅಂತ. ಆ ವಿಡಿಯೋ ಕಂಟಿನ್ಯೂಟಿವ್ ವ್ಲಾಗ್ ಆಗಿರುತ್ತೆ. ಆ ಒಂದು ವ್ಲಾಗ್ನಲ್ಲಿ ಹೋಮ್ ಮೇಡ್ ಕ್ರೀಮ್ ಹೇಗೆ ಯೂಸ್ ಮಾಡೋದು, ಮನೆಯಲ್ಲೇ ಹೇಗೆ ಮಾಡೋದು, ಅದರಿಂದ ಏನೆಲ್ಲ ಬೆನಿಫಿಟ್ಟು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ, ಅದೆಲ್ಲ ನಮ್ಮ ಸ್ಕಿನ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಡೀಟೇಲಾಗಿ ನಾನು ವೀಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಲೋಷನನ್ನು ಹೇಗೆ ಕ್ರಿಯೇಟ್ ಮಾಡೋದು ನಾವು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಒಂದು ಕ್ರೀಮ್ ಬೇಸನ್ನು ನಾವು ಮೊದಲು ರೆಡಿ ಮಾಡ್ಕೊಳ್ಬೇಕು. ಇದು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ, ಬ್ಲ್ಯಾಕ್ ಮಾರ್ಕ್ಸು, ಪಿಂಪಲ್ಸ್ ಕಡಿಮೆ ಮಾಡುತ್ತೆ, ಬೆಂಕ್ ಕಡಿಮೆ ಮಾಡುತ್ತೆ, ಜೊತೆಗೆ ಕೆಲವೊಬ್ಬರಿಗೆ ಸ್ಕಿನ್ನು ಸುಕ್ಕುಗಟ್ಟಂಗಾಗಿರುತ್ತೆ, ಅದೆಲ್ಲ ಕಡಿಮೆ ಮಾಡುತ್ತೆ. ಈ ಒಂದು ಚಳಿಗಾಲದಲ್ಲಿ ಎಲ್ಲ ಸೀಸನ್ನಲ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು. ಮೊದಲನೇದಾಗಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ಅದನ್ನು ಒಂದು 2-3 ಸಲ ವಾಶ್ ಮಾಡಿ ಓವರ್ ನೈಟ್ ನಾವು ನೆನೆಯೋಕ್ಕೆ ಬಿಡಬೇಕು. ಅದನ್ನು ನೀಟಾಗಿ ರುಬ್ಕೊಂಡು ಅದನ್ನು ಫುಲ್ಲು ನುಣ್ಣಗೆ ರುಬ್ಕೊಂಡು ಅದನ್ನು ನಾವು ಸೋಸ್ಕೊಳ್ಬೇಕು. ಇದೆಲ್ಲ ಫುಲ್ ಡೀಟೇಲಾಗಿ ನಾನು ಆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಇಲ್ಲಿ ಫಾಸ್ಟಾಗಿ ಸ್ವಲ್ಪ ಹೇಳ್ಕೊಳ್ತಾ ಹೋಗ್ತೀನಿ, ಏಕೆಂದರೆ ಲೋಷನ್ನೇ ಕ್ರಿಯೇಟ್ ಮಾಡೋದು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನಾವೊಂದು ಡಬ್ರಿನಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಾದಮೇಲೆ ಶುಂಠಿ ನಾವು ತುರಿದಿಟ್ಕೊಂಡು ರಸ ತೆಗೆದಿಟ್ಕೊಂಡಿದ್ವಲ್ಲ, ಆ ರಸ ತೆಗೆದು ಗಟ್ಟಿಯಾಗಿರೋ ಒಂದು ಪೇಸ್ಟ್ ಇರುತ್ತೆ ತಳದಲ್ಲಿ, ಅದನ್ನು ಹಾಕ್ಕೊಳ್ಬೇಕು. ಹಾಗೆ ಆಲೂಗೆಡ್ಡೆ ಅದನ್ನು ಕೂಡ ನಾವು ತುರಿದು ರಸ ತೆಗೆದಿಟ್ಕೊಂಡಿದ್ವಿ, ಅದು ನೀರಂತ ತೆಗೆದು ಗಟ್ಟಿಯಾದಂಥ ಪೇಸ್ಟ್ ಹಾಕಬೇಕು. ಹಾಗೆ ಕಾರ್ನ್ಫ್ಲೋರು 1 ಸ್ಪೂನಷ್ಟು ನಾವು ನೀಟಾಗಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಆಯಿಲ್ ಸ್ಕಿನ್ ಇದ್ದರೆ ಆದಷ್ಟು ಮೊಸರು ಸ್ವಲ್ಪ ಕಡಿಮೆ ಮಾಡಿ ಅಷ್ಟೇ. ಹಾಗೆ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಕ್ರೀಮ್ಸ್ ಟೆಕ್ಸ್ಚರ್ ಬರೋವರೆಗೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನಾವು ಹ್ಯಾಂಡ್, ಫೇಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೀವು 1 ಡೇ 2 ಟೈಮ್ಸ್ ಯೂಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ. ನೀವು ಇದನ್ನು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು, ಕ್ರೀಮ್ ಥರ ಕೂಡ ಯೂಸ್ ಮಾಡ್ಬೋದು. ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಅದು ಸ್ವಲ್ಪ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋ ಅಂಥದ್ದು. ಇನ್ನೊಂದು ರೀತಿ ನಾವು ಲೋಷನ್ ಕೂಡ ನಾವು ರೆಡಿ ಮಾಡ್ಕೊಳ್ಬೋದು. ಸೊ ನನಗೆ ಕ್ರೀಮ್ ಬೇಸ್ಗಿನ ಲೋಷನ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮಕ್ಕಳು ಎಲ್ಲರೂ ಕೂಡ ಸಖತ್ ಇಷ್ಟಪಡ್ತಾರೆ. ನಮ್ಮ ಮನೇಲಂತೂ ನನ್ನ ಮಕ್ಕಳು ಸಖತ್ ಇಷ್ಟಪಟ್ಟರು ಈ ಒಂದು ಕ್ರೀಮ್ನ. ಅವರಂತೂ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಫೇಸ್ ವಾಶ್ ಮಾಡಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಏನಂದರೆ ಒಂದು 5-10 ನಿಮಿಷ ಬಿಟ್ಟರೆ ನಮ್ಮ ಫೇಸ್ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಸ್ಕಿನ್ನಲ್ಲಿ ಟೈಟ್ ಆಗುತ್ತೆ, ಪೋರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ಜೋತ್ ಬೀಳೋ ಸ್ಕಿನ್ನೆಲ್ಲ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ. ಸೊ ಅದು ಕ್ರೀಮ್ ಬೇಸ್ ಇದೆಯಲ್ಲ, ಅದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಫುಲ್ಲು ಪೇಸ್ಟ್ ಟೈಪು ನಾವು ರುಬ್ಕೊಳ್ಬೇಕು. ಟೆಕ್ಸ್ಚರ್ ನೋಡ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ಇರಲಿ. ಯಾಕೆಂದರೆ ಅದನ್ನು ನಾವು ಕುದಿದ ತಕ್ಷಣವೇ ಸ್ವಲ್ಪ ಗಟ್ಟಿ ಆಗುತ್ತೆ, ನಮಗೆ ಒಂದು ಲೋಷನ್ ಬೇಸ್ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ನೀರು ಇಲ್ಲ ಅಂದರೆ ಹಾಲಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದು ಕೂಡ ನಮ್ಮ ಸ್ಕಿನ್ ಒಂದು ಪೋರ್ಸಲ್ಲಿರೋಂಥ ಡಸ್ಟ್ ತೆಗೆಯೋದಕ್ಕೆ, ಒಂದು ಕ್ಲೆನ್ಸಿಂಗ್ ಆಗಿ ತುಂಬ ಹೆಲ್ಪ್ ಮಾಡುತ್ತೆ. ನೀವು ತುಂಬ ಡ್ರೈ ಸ್ಕಿನ್ ಇದ್ದರೆ ಮೊಸರು ಕೂಡ ನೀವು ರುಬ್ಬಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬಹುದು. ಸೊ ಅದು ಸ್ವಲ್ಪ ಕ್ವಾಂಟಿಟಿಲಿ ನಾನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಒಂದು ನೊರೆ ಬರೋ ಟೈಮಲ್ಲಿ ನಾವು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಸೋಸ್ಕೊಳ್ಬೇಕು. ಯಾಕೆಂದರೆ ಸ್ವಲ್ಪ ಒಂಥರ ಗಂಟು ಟೈಪ್ ಏನಾದರೂ ಆಗಿದ್ದರೆ ಒಂದೊಳ್ಳೆ ಟೆಕ್ಸ್ಚರ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೀಟಾಗಿ ಸೋಸ್ಕೊಂಡ್ರೆ ನಮಗೆ ಒಂದು ಲೋಷನ್ ಕರೆಕ್ಟಾಗಿ ಸಿಗುತ್ತೆ. ಸೊ ಇದನ್ನು ಒಂದು ಬಾಟಲ್ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ 15 ಡೇಸ್ವರೆಗೂ ನೀವು ಹೊರಗಡೆ ಇಟ್ಕೊಂಡೆ ನೀವು ಯೂಸ್ ಮಾಡ್ಬೋದು. ಫ್ರಿಡ್ಜ್ ಇತ್ತು ಅಂದರೆ ಖಂಡಿತ ಫ್ರಿಡ್ಜಲ್ಲಿ ಕೂಡ ನೀವು ಯೂಸ್ ಮಾಡ್ತೀನಿ ಅಂದರೆ 1 ಮಂತ್ವರೆಗೂ ಕೂಡ ನೀವು ಇಟ್ಕೊಂಡು ಯೂಸ್ ಮಾಡಬಹುದು. ಸೊ ನಮ್ಮ ಮನೇಲಿ ತುಂಬ ಎಲ್ಲರೂ ಇಷ್ಟಪಟ್ಟು ಯೂಸ್ ಮಾಡ್ತಾರೆ. ನನ್ನ ಹಸ್ಬೆಂಡು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ, ಅವ್ರು ಬೆಳಗ್ಗೆ ಫೇಸ್ ವಾಶ್ ಮಾಡಬೇಕಾದ್ರೆ ಇದರಲ್ಲಿ 1 ನಿಮಿಷ ಮಸಾಜ್ ಮಾಡಿ ಮಾಮೂಲಿ ಫೇಸ್ ವಾಶ್ ಮಾಡ್ಕೊಳ್ತಾರೆ. ಸೊ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆ ರೀತಿ ನಾವು ಯೂಸ್ ಮಾಡ್ಬೋದು. ಬಟ್ ನನಗೆ ಹೇಗೆ ಇಷ್ಟ ಅಂದರೆ, ನನ್ನ ಸ್ಕಿನ್ನಲ್ಲಿ ಒಂದು 15 ನಿಮಿಷ ನಾನು ಸ್ಕ್ರಬ್ ಮಾಡಿ ಹಾಗೆ ಇನ್ನೊಂದು ಕೋಟಿಂಗ್ ಹಾಕಿ ಒಂದು 15 ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ತೀನಿ. ಈ ಥರ ನನಗಿಷ್ಟ. ಸೊ ನಿಮಗೆ ಹೇಗೆ ಇಷ್ಟನೋ ಆ ಥರ ನೀವು ಕಂಫರ್ಟಬಲಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ತಣ್ಣಗಾದಮೇಲೆ ಒಂದು ಬಾಟಲ್ಗೆ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. ನೀವು ಕ್ವಾಂಟಿಟಿ ಇನ್ನೂ ಬೇಕಿದ್ದರೆ ಕಡಿಮೆ ತೊಗೊಳ್ಬೋದು. ಖಂಡಿತ ಈ ಒಂದು ಲೋಷನ್ನ ಟ್ರೈ ಮಾಡಿ. ರಿಸಲ್ಟ್ ಅಂತೂ ಪಕ್ಕ ಇದೆ. ನೀವು ಯೂಸ್ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ನೀವೇ ಕಾಣ್ತೀರಾ.
ಸೊ ನನಗೂ ಕೂಡ ಸ್ವಲ್ಪ ಮಾರ್ಕ್ಸ್ ಇತ್ತು. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಮಾರ್ಕ್ಸ್ ಎಲ್ಲ ಎಷ್ಟು ಲೈಟ್ ಆಗ್ತಿದೆ ಅಂದರೆ ನನಗೆ ಖುಷಿ ಆಗ್ತಿದೆ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ಬ್ಲ್ಯಾಕ್ ಇರ್ತೀರಾ, ಕೆಲವೊಂದು ಏನಾಗುತ್ತೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ ರಿಮೂವ್ ಆದರೆ ಸ್ವಲ್ಪ ವೈಟಾಗಿ ಕಾಣಿಸ್ತೀವಿ. ಸೊ ಇದರಿಂದ ಸ್ಕ್ರಬ್ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫೇಸ್ ಕ್ಲಿಯರ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಇದರಲ್ಲಿ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ಮೇಯ್ನಾಗಿ ಮಾರ್ಕ್ಸ್ನ ಕಡಿಮೆ ಮಾಡೋದಕ್ಕೆ, ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ, ಸಾಫ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಸ್ಕಿನ್ ಟೈಪ್ಗೂ ಇದನ್ನು ನೀವು ಟ್ರೈ ಮಾಡಬಹುದು. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿರೋದ್ರಿಂದ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಇದನ್ನು ನೀವು ಬೇಕಿದ್ದರೆ ಈ ಒಂದು ಫಾರ್ಮಲ್ಲಿರುವಂಥದ್ದನ್ನು ನೀವು 1-2 ಸ್ಪೂನಷ್ಟು ನಾವು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು, ಅದೇ ನಾವು ಮಾಡಿರೋವಂಥ ಒಂದು ಲೋಷನ್ನ ನಾವು 1 ಸ್ಪೂನ್ ಹಾಕ್ಕೊಂಡು ಸೊ ಮಿಕ್ಸ್ ಮಾಡಿ ನೀವು ಹಚ್ಕೊಳ್ಳೋದಾದರೆ, ನೀವು ಬೇರೆ ಅಂದರೆ ನಾವು ಏನಾದರೂ ಫೇಸ್ ಕಚ್ಚಿನ ವಾಶ್ ಮಾಡ್ಕೊಳ್ತೀವಲ್ವ, ಬಟ್ ಆ ನೆಸೆಸಿಟಿನೇ ಇರೋದಿಲ್ಲ. ನಮ್ಮ ಸ್ಕಿನ್ನಲ್ಲಿ ಹಾಗೆ ಡ್ರೈ ಆಗಿಬಿಡುತ್ತೆ. ಸೊ ಈಗ ನಾವು ಆ ಒಂದು ಲೋಷನ್ನ ಏನು ಮಾಡಬೇಕು ಅಂದರೆ, ನಾವು ಹಚ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ನಾವು ಫೇಸ್ ವಾಶ್ ಮಾಡಬೇಕು. ಬಟ್ ಈ ರೀತಿ ನಾವು ಕೊಬ್ಬರಿ ಎಣ್ಣೆಯನ್ನು ನಾವು ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಾಗ ನೀವು ಖಂಡಿತ ನೀವು ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಹೇಗೆ ಲೋಷನ್ಗಳ ಬಾಡಿ ಲೋಷನ್ ಯೂಸ್ ಮಾಡ್ತೀವೋ ಅದೇ ಥರ ನಮ್ಮ ಸ್ಕಿನ್ನಲ್ಲಿ ಡ್ರೈ ಆಗುತ್ತೆ. ಸೊ ನೋಡ್ಬೋದು ನನ್ನ ಮಗ ಹಚ್ಕೊಳ್ತಾ ಇರೋದು, ಇದು ಯೂನಿಯನ್ ಡೇಗೆ ರೆಡಿ ಆಗೋ ಟೈಮಲ್ಲಿ ಹಚ್ಕೊಂಡಿದ್ದು. ಸೊ ನಾನು ಒಂದು 2 ಡೇಸ್ ಹಚ್ಕೊಂಡಿರೋ ವೀಡಿಯೋನು ಕೂಡ ನಾನು ಹಾಕಿದ್ದೀನಿ, 2 ದಿವಸದ್ದು. ಇದು ಅವನು ಮೊದಲನೇ ದಿವಸ ಹಚ್ಕೊಳ್ತಾ ಇರೋವಂಥದ್ದು. ನೀವು ಸೆಕೆಂಡ್ ಡೇ ಹಚ್ಕೊಳ್ತಾ ಇರೋವಂಥ ಫೋಟೋದಲ್ಲಿ ಖಂಡಿತ ಸ್ಕಿನ್ನ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಡೇಗೂ ಸೆಕೆಂಡ್ ಡೇಗೂ ನಿಮಗೆ ಸ್ವಲ್ಪ ಸ್ಕಿನ್ ಡಿಫ್ರೆನ್ಸ್ ನಿಮಗೆ ಇಲ್ಲೇ ಈ ವಿಡಿಯೋದಲ್ಲೇ ಪ್ರೂಫ್ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಖಂಡಿತ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಮೇಯ್ನಾಗಿ ಹಕ್ಕಿ ಇದೆಯಲ್ಲ, ಇದು ಏನಾಗುತ್ತೆ ನಮ್ಮ ಸ್ಕಿನ್ನಲ್ಲಿರೋ ಒಂದು ಬ್ಲೀಚಿಂಗ್ ಕಂಟೆಂಟಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಮೊಸರಲ್ಲೂ ಅಷ್ಟೇ ಕ್ಯಾಲ್ಶಿಯಂ ಹೆಚ್ಚಾಗಿದೆ, ಅದು ಕೂಡ ನಮ್ಮ ಸ್ಕಿನ್ಗೆ ಒಳ್ಳೆಯದು. ಪೊಟ್ಯಾಷಿಯಮ್ ಕೂಡ ಅದರಲ್ಲಿ ಹೆಚ್ಚಾಗಿರುತ್ತೆ. ಜೊತೆಗೆ ಆಲೂಗೆಡ್ಡೆ ಇದೆಯಲ್ಲ ಅದು, ಮತ್ತು ಶುಂಠಿ, ಇದು ನಮ್ಮ ಸ್ಕಿನ್ನಲ್ಲಿ ಇರೋವಂಥ ಡಸ್ಟನ್ನ ತೆಗೆಯೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಮಾರ್ಕ್ಸ್ ಕಲೆಗಳಿದ್ರೆ ಕೂಡ ಖಂಡಿತ ಕಡಿಮೆ ಆಗುತ್ತೆ. ಹಾಗಾಗಿ ನಾನೊಂದು ಈ ಕ್ರೀಮ್ ಮಾಡೋದನ್ನು ನಾನು ಯೂಟ್ಯೂಬಲ್ಲೇ ಫಸ್ಟು ನೋಡಿದ್ದು. ಒಬ್ಬರು ಡಾಕ್ಟರು ಇದನ್ನು ಮಾಡಿ ವಿಡಿಯೋ ಮಾಡಿ ಹಾಕಿದ್ರು. ನಾನು ನೋಡೋಣ ಅಂತ ಟ್ರಯಲ್ಗೋಸ್ಕರ ಮಾಡಿಕೊಂಡೆ. ಸೊ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ನಾನು ಯಾಕೆ ಡಿಫ್ರೆಂಟ್ ಫಾರ್ಮಲ್ಲಿ ನಾವು ಯೂಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕ್ರೀಮಲ್ಲಿ ಮತ್ತು ಈ ಥರ ಲೋಷನ್ ಬೇಸಲ್ಲಿ 2 ಟೈಪಲ್ಲಿ ನಾನು ಟ್ರೈ ಮಾಡಿದೆ. 2 ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದೇ ನಾನು ಹೇಳಿದ್ನಲ್ಲ, ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನೀವು ಮತ್ತೆ ಅದನ್ನು ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ದಿನ ಕೂಡ ಯೂಸ್ ಮಾಡ್ಬೋದು. ಸೊ ರೆಗ್ಯುಲರಾಗಿ ನೀವು ಯೂಸ್ ಮಾಡಿ 1 ವಾರ ನೀವು ಬೆಳಗ್ಗೆ ಮತ್ತು ಸಂಜೆ ನೀವು ಯಾವಾಗ ಫೇಸ್ ವಾಶ್ ಮಾಡ್ತೀರೋ ಆ ಟೈಮಲ್ಲಿ ಫೇಸ್ ವಾಶಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ನನ್ನ ಮಗನ ಫೇಸಲ್ಲಿ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಡೇ ಇದು. ಅವನಿಗಂತೂ ಸಖತ್ ಇಷ್ಟ ಆಗೋಗ್ಬಿಡ್ತು ಇದು ಕ್ರೀಮು. ಸೊ ಇವನು ನನ್ನ ಚಿಕ್ಕ ಮಗನೂ ಅಷ್ಟೇ, ದೊಡ್ಡ ಮಗನೂ ಅಷ್ಟೇ, ಅಮ್ಮ ಹಚ್ಚಮ್ಮ ಕ್ರೀಮ್ ಹಚ್ಚಮ್ಮ ಚೆನ್ನಾಗಿದೆ ಅಂತ ಹೇಳಿ ಹಚ್ಚಿಸ್ಕೊಳ್ತಾರೆ. ಇಲ್ಲಾಂದರೆ ಅವನನ್ನು ಹಚ್ಚಲಿಲ್ಲ ಅಂತಂದರೆ ಅವರೇ ಹಚ್ಕೊಂಡ್ಬಿಡ್ತಾರೆ, ಅಷ್ಟು ಇಷ್ಟಪಡ್ತಾರೆ. ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳ ಸ್ಕಿನ್ ಕೂಡ ಸಾಫ್ಟ್ ಇರುತ್ತೆ. ಸೊ ಇದಕ್ಕೆ ಯಾವುದೋ ಕೆಮಿಕಲ್ ಇಲ್ದೆಲ್ಲ ಇರೋದ್ರಿಂದ ಮಕ್ಕಳ ಸ್ಕಿನ್ಗೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಭಯ ಇಲ್ಲದೆ ಖಂಡಿತ ಯೂಸ್ ಮಾಡಿ. ಸೊ ನಾನು ಕೂಡ ನೋಡಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸಬ್ರೇನಾದರೂ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ನಾನ ಮಾಡೋ ಅಂತ ನಾನು ಕದ ಹಾಕ್ಬಿಟ್ಟು ಕಳಿಸಿದ್ರೆ ಮುಖಕ್ಕೆ ಕ್ರೀಮ್ ಹಾಕಿಸ್ಕೊಂಡು ಮಾಡಿಕೊಂಡವನೇ.